ಈಗ ಮಾರ್ಕೆಟ್ ಒಳಗೆ ಎಲ್ಲೆಂದ್ರಲ್ಲಿ ನಿಮಗೆ ಈ ಕೆಂಪುದು ಹಣ್ಣು ಮೆಣಸಿನ್ಕಾಯಿ ಸಿಗ್ಲಿಕತ್ತಾವ. ಹೋದ ವರ್ಷ ಇದೇ ಟೈಮಿಗೆ ನಾನು ಒಂದು ರಂಜಕದ ರೆಸಿಪಿ ಹಾಕಿದ್ದೆ. ಅದನ್ನ 2 ಲಕ್ಷಕ್ಕಿಂತ ಹೆಚ್ಚಿಗೆ ಜನ ಅದನ್ನ ನೋಡಿರಿ, ಆಮೇಲೆ ಲೈಕ್ ಮಾಡಿರಿ, ಕಮೆಂಟ್ಸ್ ಮಾಡಿರಿ, ಬಹಳ ಜನ ಇಷ್ಟಪಟ್ಟಿರಿ. ಎಲ್ರಿಗೂ ನನ್ನ ಧನ್ಯವಾದಗಳು. ಲಾಸ್ಟ್ ಟೈಮ್ ನಾವು ಮಿಕ್ಸರ್ ಒಳಗೆ ಈ ರಂಜಕ ಮಾಡಿದ್ವಿ. ಈ ಸರ್ತಿ ನಾನು ಒರಳು ಒಳಗೆ ಅಂದ್ರೆ ವೆಟ್ ಗ್ರೈಂಡರ್ ಒಳಗೆ ಯಾವ ರೀತಿ ರಂಜಕ ಮಾಡಬೇಕು ಅದಕ್ಕೆ ಕೆಲವು ಟಿಪ್ಸ್ಗಳನ್ನು ಫಾಲೋ ಮಾಡಬೇಕಾಗ್ತದೆ. ಅದನ್ನು ಶೇರ್ ಮಾಡೀನಿ. ಮತ್ತು ಈ ಸರ್ತಿ ನಾನು ಹೊಸ ರೀತಿ ಒಳಗೆ ಹೊಸ ಟೇಸ್ಟ್ ಒಳಗೆ ನಾನು ನಿಮ್ಗೆ ರಂಜಕ ಹೇಳ್ಕೊಡ್ಲಿಕತ್ತೀನಿ. ಟ್ರೈ ಮಾಡಿರಿ. ಹರೇ ಶ್ರೀನಿವಾಸ. ರೇಖಾಸ್ ವೆಜ್ಜಿ ಫ್ಯೂಷನ್ಗೆ ತಮಗೆಲ್ಲರಿಗೂ ಸ್ವಾಗತ. ಮಾರ್ಕೆಟ್ ಒಳಗೆ ಈಗ ನಿಮ್ಗೆ ಎಲ್ಲಿ ಬೇಕಲ್ಲೇ ಕೆಂಪಗಿರೋ ಹಣ್ಣು ಮೆಣಸಿನ್ಕಾಯಿ ಸಿಗ್ಲಿಕತ್ತಾವ. ಮಾರ್ಕೆಟಿಂದ 2 kg ಹಣ್ಣು ಮೆಣಸಿನ್ಕಾಯಿ ತಂದಿದ್ದೆ. ಅದರದ್ದು ಡಿಟೇಲ್ ರೆಸಿಪಿ ಮತ್ತು ಮೆಜರ್ಮೆಂಟ್ ನಾನು ನಿಮಗೆ ಹೇಳ್ತೀನಿ. ಇವಾಗ ಮಾರ್ಕೆಟ್ ಒಳಗೆ ಹಣ್ಣು ಮೆಣಸಿನ್ಕಾಯಿ ತಂದಮೇಲೆ ಕೆಲವು ಈ ರೀತಿ ಸ್ವಲ್ಪ ಕೆಂಪಾಗಿ ಕೆಟ್ಟಂಗಾಗಿರ್ತದೆ. ಆ ರೀತಿ ಕೆಟ್ಟಿರೋದು ಒಣಗಿರೋ ಮೆಣಸಿನ್ಕಾಯಿನೆಲ್ಲ ನೀವು ಸಪ್ರೇಟ್ ತೆಗೀರಿ, ಇಲ್ಲಾಂದ್ರೆ ರಂಜಕ ಲಗುನೆ ಕೆಟ್ಟು ಹೋಗ್ತದೆ. ಈ ರೀತಿ ಎಲ್ಲ ಫ್ರೆಶ್ ಆಗಿ ಮತ್ತು ಚಂದ ಕೆಂಪಗಿರೋ ಈ ರಂಜಕದ ಮೆಣಸಿನ್ಕಾಯಿ ಮೊದ್ಲು ತಗೊಳ್ಳೋಣ. ಅದನ್ನ ನಾನು ಫಸ್ಟ್ ನೀರೊಳಗೆ ಸ್ವಲ್ಪ ತೊಳ್ಕೊಳ್ಳೋಣ. ಯಾಕಂದ್ರೆ ಮಾರ್ಕೆಟ್ ಒಳಗೆ ಇದು ಮಾರ್ಲಿಕ್ಕೆ ಇಟ್ಟಾಗ ಧೂಳು ಮಣ್ಣು ಎಲ್ಲ ಇದ್ರ ಜೊತೆ ಸೇರಿರ್ತದೆ. ಆಮೇಲೆ ರಂಜಕ ಭಾಳ ದಿನ ತಾಳ್ಕಿ ಬರಬೇಕಾದ್ರೆ ಸ್ವಲ್ಪ ಸ್ವಚ್ಛವಾಗಿ ನೀವು ಈ ಮೆಣಸಿನ್ಕಾಯಿನ ನಾವು ತೊಳ್ಕೊಬೇಕು. ಸ್ವಲ್ಪ ಜಾಸ್ತಿ ನೀರೊಳಗೆ ಹಾಕಿ ಸ್ವಲ್ಪನೇ ತೊಳ್ಕೊಂಡು ಈ ರೀತಿ ನಾವು ಬಸಿಬೇಕು. ಆ ಹಣ್ಣು ಮೆಣಸಿನ್ಕಾಯಿದಿಂದ ಒಂದು ಹೊಸ ರೀತಿ ಒಳಗೆ ನಾನು ರಂಜಕ ಮಾಡೋದು ಹೇಳ್ಕೊಡ್ತೀನಿ. ಹೋದ ಸರ್ತಿ ನಾನು ಮಿಕ್ಸರ್ ಒಳಗೆ ಹೆಂಗೆ ಮಾಡೋದು ಹೇಳ್ಕೊಟ್ಟಿದ್ದೆ. ಈ ಸರ್ತಿ ಒರಳಲ್ಲಿ ರುಬ್ಬಿ ರಂಜಕ ಮಾಡೋಣ. ಈಗ ನಾ ಹೇಳೋ ರೆಸಿಪಿ ನಿಮಗೆ ಬಹಳ ಇಷ್ಟ ಆದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ. ಅದ್ರ ಜೊತೆಗೆ ಬೆಲ್ ಐಕಾನನ್ನು ಪ್ರೆಸ್ ಮಾಡಿರಿ. ಅದರಿಂದ ನಾನು ಹಾಕೋ ಹೊಸ ರೆಸಿಪಿಗಳ ನೋಟಿಫಿಕೇಷನ್ ನಿಮಗೆ ಬರ್ತದೆ. ಬಹಳ ಇಷ್ಟ ಆದರೆ ನೀವು ಲೈಕ್ ಮಾಡಿ, ಶೇರ್ ಮಾಡಿರಿ, ಕಾಮೆಂಟ್ಸ್ ಮಾಡಿರಿ. ಈಗ ತೊಳೆದ್ಮೇಲೆ ನೀರು ನೋಡ್ರಿ ಎಷ್ಟು ಹೊಲಸಾಗಿ ಧೂಳಾಗ್ಯದ. ತೊಳೆದ್ಮೇಲೆ ಒಂದು ಜಾಳಿಗೆ ಇರ್ತದಲ್ಲ ಅದ್ರೊಳಗೆ ಹಾಕಿ ಚಂದ ನೀರೆಲ್ಲ ಬಸದು ಹೋಗ್ಲಿಕ್ಕೆ ಬಿಡ್ರಿ. ಇದೇ ರೀತಿ ಎಲ್ಲ ಸ್ವಲ್ಪ ಈ ಮೆಣಸಿನ್ಕಾಯಿನ ಹಾಕಿ ತೊಳ್ಕೊಬೇಕು. ಈಗ ಒಂದು ದಪ್ಪ ಕಾಟನ್ ಸೀರೆ ಅಥವಾ ಪಂಜಾಬ್ ಬಟ್ಟೆ ಇರ್ತದಲ್ಲ ಅದ್ರ ಮೇಲೆ ಇದನ್ನು ನಾವು ಹಾಕೊಳ್ಳೋಣ. ಇವಾಗ ಇದನ್ನು ನಾವು ಎಲ್ಲ ಕಡೆ ಅಗಲ್ ಮಾಡಿ ಆದಷ್ಟು ಇದ್ರೊಳಗೆ ಎಲ್ಲ ನೀರಿನ ಅಂಶ ಹೋಗಬೇಕು, ಹಂಗೆ ಚಂದ ಒರೆಸ್ಕೋಬೇಕು. ಈಗ ಈ ಮೆಣಸಿನ್ಕಾಯಿ ಒಳಗೆ ಏನಾರ ನೀರಿನ ಅಂಶ ಉಳಿತು ಅಂದ್ರೆ ರಂಜಕ ಭಾಳ ದಿನ ಬಾಳಿಕೆ ಬರುದಿಲ್ಲ, ಲಘುನೆ ಕೆಟ್ಟ ಹೋಗ್ತದ. ಅದಕ್ಕೆ ಚಂದ ಒಂದು ಕಾಟನ್ ಬಟ್ಟಿಯಿಂದ ಸ್ವಚ್ಛ ಒರೆಸ್ಕೋಬೇಕು. ಆಮೇಲೆ ಈ ರೀತಿ ನಾನು ಅಗಲ ಮಾಡಿ ಇದನ್ನ ಒಣಗ್ಲಿಕ್ಕೆ ಬಿಟ್ಟಿನಿ. ನೀವು ಮನೆ ಮುಂದೆ ಇರೋ ಬಿಸಿಲು ಒಳಗ ನೀವು 1-2-3 ತಾಸು ಒಣಗಿಸಿದ್ರೆ ಸಾಕು. ಇಲ್ಲ ನೀವು ಫ್ಯಾನ್ ಕೆಳಗೂ ಇದನ್ನು ಒಣಗಿಸಬಹುದು. ಈ ಹಣ್ಣು ಮೆಣಸಿನ್ಕಾಯಿ ಬಹಳ ಫ್ರೆಶ್ ಅದ. ಇದರಿಂದ ಇದ್ರೊಳಗ ಮಾಯಿಶ್ಚರ್ ಅಂದ್ರೆ ನೀರಿನ ಅಂಶ ಬಹಳ ಅದ. ಅದಕ್ಕೆ ನಾನು ಇದನ್ನ ಬಿಸಿಲೊಳಗೆ ಮನೆ ಮುಂದೆ ಇಲ್ಲ ಫ್ಯಾನ್ ಕೆಳಗೆ ಸ್ವಲ್ಪ ಒಣ ಆಗುವಷ್ಟು ಒಣಗಿಸ್ಕೋಬೇಕು. ಇಲ್ಲ ನೀವು ಪೂರ್ತಿ ಒಂದಿನ ಫ್ಯಾನ್ ಕೆಳಗೂ ಇಡ್ರಿ, ಇಲ್ಲ ಒಂದಿನ ಬಿಸಿಲೊಳಗೆ ಇಟ್ರು ಸಾಕು. ಸ್ವಲ್ಪ ಇದ್ರೊಳಗೆ ಏನು ನೀರಿನ ಅಂಶ ಮಾಯಿಶ್ಚರ್ ಇರ್ತದೆ ಅದು ಕಡಿಮೆ ಆದ್ರೆ ಸಾಕು. ಇವಾಗ ಇದನ್ನ ನಾನು ತುಂಬು ತೆಗೆದು ಇಡ್ಲಿಕತ್ತೀನಿ. ಈ ತುಂಬು ತೆಗಿವಾಗ ಅಲ್ಲಿನೂ ಸ್ವಲ್ಪ ಹಸಿ ಇರ್ತದೆ, ಅದನ್ನು ಸ್ವಲ್ಪ ಒರೆಸ್ಕೊಳ್ರಿ. ಈ ರೀತಿ ಎಲ್ಲವನ್ನ ಒಂದೊಂದಾಗಿ ತುಂಬು ತೆಗೆದು ಸೈಡ್ಗೆ ಇಟ್ಕೊಡ್ರಿ. ಈ ರೆಸಿಪಿನ ನೀವು ಪರ್ಫೆಕ್ಟ್ ಆಗಿ ಮತ್ತು ಡಿಟೇಲ್ ಆಗಿ ಫಾಲೋ ಮಾಡ್ರಿ. ಅಂದ್ರೆ ಬಹಳ ದಿನ ಈ ತಾಳಿಕೆ ಬರೋ ರಂಜಕ ನೀವು ಮಾಡ್ಬೋದು. ಇದ್ರೊಳಗೆ ಯಾವುದು ಪ್ರಿಸರ್ವೇಟಿವ್ ಏನು ಹಾಕಿಲ್ಲ ನಾವು. ಇದೇ ರೀತಿ ಎಲ್ಲ ತುಂಬವನ್ನು ತೆಗೆದು ನಾನು ಮಾಡ್ಕೊಂಡಿನಿ. ಈ ಎಲ್ಲ ತುಂಬ ತೆಗೆದ ಮೇಲೆ ನಮಗೆ ಈ ಮೆಣಸಿನ್ಕಾಯಿ 1.5 kg-ಯಿಂದ 1.25 kg ಈ ಕೆಂಪು ಮೆಣಸಿನ್ಕಾಯಿ ಸಿಗ್ತದೆ. ಈ ದೊಡ್ಡದು ದಪ್ಪಿರೋ ಮೆಣಸಿನ್ಕಾಯಿನ ಒಂದು ಕತ್ತರಿಯಿಂದ ಸಣ್ಣ ಪೀಸ್ ಮಾಡ್ಕೊಳ್ರಿ. ನೀವು ಒಂದು ವೇಳೆ ವೆಟ್ ಗ್ರೈಂಡರ್ ಅಥವಾ ಒರಳೊಳಗೆ ರುಬ್ಬುವವರಿದ್ರಿ ಅಂದ್ರೆ ಈ ಟಿಪ್ಸನ್ನ ನೀವು ಫಾಲೋ ಮಾಡಿರಿ. ಅಂದ್ರೆ ಬಹಳ ತ್ರಾಸಾಗೋದಿಲ್ಲ, ಲಘುನೆ ಸಣ್ಣಗೆ ರುಬ್ಬಿ ಬರ್ತದೆ. ತುಂಬ ತೆಗ್ದಿದ್ದಕ್ಕೆ ಇದು 1.5-ಯಿಂದ 1.25 kg ಈ ಮೆಣಸಿನ್ಕಾಯಿ ನಮಗೆ ಸಿಕ್ಕದ. ನೀವು ಒಂದು ವೇಳೆ ಮಿಕ್ಸರ್ ಒಳಗೆ ಮಾಡೋದಿದ್ರೆ ನಂದು ಮಿಕ್ಸರ್ ಒಳಗೆ ರೆಸಿಪಿ ಹಾಕಿನಿ ನಾನು, ಅದನ್ನು ನೀವು ಫಾಲೋ ಮಾಡಿರಿ. ಈ ರೀತಿ ಎಲ್ಲವನ್ನು ನಾನು ಕಟ್ ಮಾಡಿ ಇಟ್ಕೊಂಡೀನಿ. ಇವತ್ತು ನಾನು ದೋಸೆ ಇಡ್ಲಿ ರುಬ್ಬೋ ಈ ವೆಟ್ ಗ್ರೈಂಡರ್ ಇರ್ತದಲ್ಲ ಅದ್ರೊಳಗೆ ಮಾಡ್ಲಿಕತ್ತೀನಿ. ಈ ರೀತಿ ಅದ್ರೊಳಗೆ ವೀಲ್ಸನ್ನು ಹಾಕಿ ಇದನ್ನು ಟೈಟಾಗಿ ನೀವು ಮುಚ್ಚಬೇಕು. ಗಟ್ಟಿಯಾಗಿ ಇದನ್ನು ಸ್ವಲ್ಪ ನೀವು ಟೈಟಾಗಿ ಮಾಡಿರಿ. ಆಮೇಲೆ ಇದ್ರ ಒಳಗೆ ನಾವು ಇವಾಗ ಏನು ಇದು ಮೆಣಸಿನ್ಕಾಯಿ ಸಣ್ಣ ಪೀಸ್ ಮಾಡೀವಿ ಇದನ್ನು ಹಾಕೋಣ. ಇಲ್ಲಿ ಒಂದು ನಾನು ತಪ್ಪನ್ನು ಮಾಡೀನಿ, ಆ ತಪ್ಪನ್ನು ಹೇಳಿಕತ್ತೀನಿ. ಆ ತಪ್ಪನ್ನು ಯಾವ ರೀತಿ ಸರಿಪಡಿಸ್ಬೇಕು ಅದನ್ನು ಹೇಳಿಕತ್ತೀನಿ. ಈಗ 4-5 ತಾಸು ಮೊದಲು ನಾನು ಒಂದು 3 ಟೇಬಲ್ ಸ್ಪೂನು ಮೆಂತ್ಯ ಕಾಳು ನೆನಿಲಿಕ್ಕೆ ಇಟ್ಟಿದ್ದೆ. ಚಲೋ ನೆನಿಬೇಕಿದ್ದು. ನೆಂದಿರೋ ಮೆಂತ್ಯ ಕಾಳನ್ನು ತೊಗೊಳ್ರಿ. ಒಂದು ವೇಳೆ ಮೆಂತ್ಯ ಕಾಳು ನೆನೆಸ್ಲಿಕ್ಕೆ ಆಗಲಿಲ್ಲ ಅಂದ್ರೆ ನೀವು ಮೆಂತ್ಯನ ಹುರಿದು ಅದ್ರದ್ದು ಪೌಡರ್ ಮಾಡ್ಕೊಳ್ರಿ. ಆ ಪೌಡರನ್ನು ಕೂಡ ನೀವು ಒಂದು 3 ಟೇಬಲ್ ಸ್ಪೂನ್ ಇದ್ರೊಳಗೆ ಹಾಕ್ಬೋದು. ನೀರನ್ನು ಬಸಿದು
ಬರೀ ಮೆಂತ್ಯ ಕಾಳನ್ನು ಮಾತ್ರ ಹಾಕಬೇಕು. ನಾನು ಈ ಹೇಳ್ಕೊಡೋ ರಂಜಕದ ರೆಸಿಪಿನ ಡಿಟೇಲಾಗಿ ಫಾಲೋ ಮಾಡಿರಿ. ಅಂದ್ರೆ ನೀವು ಪರ್ಫೆಕ್ಟಾಗಿ ಬಹಳ ದಿನ ತಾಳಿಕೆ ಬರೋ ಈ ರಂಜಕ ಮಾಡ್ಬೋದು. ಇವಾಗ ಇದಕ್ಕೆ ಒಂದು ಸ್ವಲ್ಪ ಹರಳುಪ್ಪು ಅಂದ್ರೆ ಒಂದು 4 ಟೇಬಲ್ ಸ್ಪೂನ್ ನಾನು ಹರಳುಪ್ಪು ಸದ್ಯಕ್ಕೆ ಹಾಕ್ಲಿಕ್ಕತ್ತೀನಿ. ಹರಳುಪ್ಪಿನ ಬದಲಾಗಿ ನೀವು ನಾರ್ಮಲ್ ಆಗಿ ನಾವು ಡೈಲಿ ಯೂಸ್ ಮಾಡೋ ಉಪ್ಪನ್ನು ಹಾಕ್ಬೋದು. ಈಗ ಇದಕ್ಕೆ ಹುಳಿ ಬರಲಿಕ್ಕೆ ಹುಣಸೆ ಹಣ್ಣು ಯೂಸ್ ಮಾಡ್ಲಿಕ್ಕತ್ತೀನಿ ನಾನು. ಈ ಹುಣಸೆ ಹಣ್ಣು ಬಹಳ ದಿನ ತಾಳ್ಕಿ ಬರಲಿ ಅಂತ ನಾನು ಹುಣಸೆ ಹಣ್ಣೊಳಗೆ ಹರಳುಪ್ಪು ಕಲಿಸಿ ಇಟ್ಟಿದ್ದೆ. ಅದಕ್ಕೆ ಇದ್ರೊಳಗೆ ನಿಮ್ಗೆ ಸ್ವಲ್ಪ ಉಪ್ಪು ಕಾಣಿಸ್ಲಿಕ್ಕತ್ತದ. ಇದು ಚಲೋ ಒಂದು 2 ದೊಡ್ಡ ಈ ಲಿಂಬೆ ಗಾತ್ರಕ್ಕಿಂತ ಹೆಚ್ಚಿಗೆ ಹಾಕಬೇಕು. ಯಾಕಂದ್ರೆ ಹುಳಿ ಹಾಕಿದಷ್ಟು ಭಾಳ ದಿನ ತಾಳ್ಕಿ ಬರ್ತದೆ, ಟೇಸ್ಟೂ ಭಾಳ ಚಲೋ ಬರ್ತದೆ. ಇಲ್ಲಿ ಮಾಡುವಾಗ ನಾನು ಒಂದು ಮಿಸ್ಟೇಕ್ ಮಾಡೀನಿ, ಅದನ್ನು ನಾನು ನಿಮ್ಗೆ ಹೇಳಿಕತ್ತೀನಿ. ಯಾಕಂದ್ರೆ ನೀವು ಆ ಮಿಸ್ಟೇಕನ್ನು ಮಾಡಬಾರ್ದು. ಎಲ್ಲ ಮೆಣಸಿನ್ಕಾಯಿನೂ ಒಮ್ಮೆ ನಾನು ಈ ವೆಟ್ ಗ್ರೈಂಡರ್ ಒಳಗೆ ಹಾಕಿ ಬಟನ್ ಆನ್ ಮಾಡ್ಲಿಕ್ಕೆ ಹೋದರೆ ಅದು ಸ್ಟಾರ್ಟ್ ಆಗವಲ್ತು, ಅದು ವೀಲ್ ತಿರುಗವಲ್ತು. ಯಾಕಂದರೆ ಒಮ್ಮೆ ಜಾಸ್ತಿ ಹಾಕಿದ್ದಕ್ಕೆ ಅದು ಸ್ಟಕ್ ಆಗಿ ಕೂತಿತ್ತು. ಈಗ ಅದ್ರೊಳಗೆ ಹಾಕಿದ್ದನ್ನೆಲ್ಲ ಒಂದು ಪಾತ್ರೆ ಒಳಗೆ ತಕ್ಕೊಂಡೀನಿ. ಇವಾಗ ಈ ಬಟನನ್ನು ಆನ್ ಮಾಡಿ ಸ್ಟಾರ್ಟ್ ಮಾಡೀನಿ. ಇವಾಗ ನೋಡ್ರಿ ವೀಲ್ಸ್ ತಿರುಗ್ಲಿಕ್ಕೆ ಸ್ಟಾರ್ಟ್ ಆಯ್ತು. ಇವಾಗ ಸ್ವಲ್ಪ ಹಾಕೋತ ಹೋಗೋಣ, ಅಂದ್ರೆ ವೀಲ್ಸ್ ಸ್ಟಕ್ ಆಗಿ ನಿಲ್ಲೋದಿಲ್ಲ. ನೀವು ಒಂದು ವೇಳೆ ಹೊರಡೆ ಒಳಗೆ ಮಾಡ್ತಿದ್ರು ಇದೇ ಮೆಥಡ್ ಫಾಲೋ ಮಾಡಿರಿ. ಸ್ವಲ್ಪ ಹಾಕಿ ನೀವು ರುಬ್ಕೋತ ಹೋಗ್ರಿ. ಈ ಹಳ್ಳುಪ್ಪು ಎಲ್ಲ ಹಾಕಿರೋದ್ರಿಂದ ಅದು ತಾನಾಗೆ ನೀರು ಬಿಟ್ಟು ಸಣ್ಣಗೆ ರುಬ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಒಳ್ಳೊಳಗೆ ರುಬ್ಬೇಕಾದ್ರೂ ನೀವು ಇದೇ ರೀತಿ ಸಣ್ಣ ಸಣ್ಣ ಮೆಣಸಿನ್ಕಾಯಿನ ಪೀಸ್ ಮಾಡಿ ರುಬ್ಬಿದ್ರೆ ಬಹಳ ಬೇಗನೆ ನುಣ್ಣಗಾಗ್ತದೆ. ಈ ಸರ್ತಿ ನಾನು ನಿಮಗೆ ಹುಣಸೆ ಹಣ್ಣನ್ನು ಹಾಕಿ ರಂಜಕ ಹೇಳ್ಕೊಡ್ಲಿಕತ್ತೀನಿ. ನನ್ನ ಮುಂಚಿನ ವಿಡಿಯೋದೊಳಗೆ ನಾನು ಲಿಂಬೆ ಹಣ್ಣಿನ ರಸ ಹಾಕಿ ರಂಜಕ ಹೇಳ್ಕೊಟ್ಟಿದ್ದೆ. ಅದರ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೆ ಶೇರ್ ಮಾಡ್ತೀನಿ. ಈ ಸರ್ತಿ ಹುಣಸೆ ಹಣ್ಣು ಹಾಕಿ ನಾವು ಈ ವೆಟ್ ಗ್ರೈಂಡರ್ ಒಳಗೆ ಹೆಂಗೆ ಮಾಡೋದು ಹೇಳ್ಕೊಡ್ಲಿಕತ್ತೀನಿ. ರಂಜಕ ಮತ್ತು ಈ ಉಪ್ಪಿನಕಾಯಿ ನಾವು ಮಾಡ್ತಿರ್ತೀವಲ್ಲ, ಆವಾಗ ಈ ಎಲ್ಲ ಪಾತ್ರೆಗಳು ಹಸಿಯಾಗಿರಬಾರ್ದು, ಎಲ್ಲೋ ಒಣ ಆಗಿ ಮತ್ತು ಕ್ಲೀನ್ ಆಗಿರಬೇಕು. ಆಮೇಲೆ ಇದರಿಂದ ಏನಾಗ್ತದೆ, ನಾವು ಮಾಡೋ ಉಪ್ಪಿನಕಾಯಿಗಳಾಯಿತು ರಂಜಕ ಆಯಿತು ಬಹಳ ದಿನ ತಾಳಿಕೆ ಬರ್ತದೆ, ಕೆಡುವುದಿಲ್ಲ. ಇದು ರುಬ್ಬುವಾಗ ಒಂದು ಸ್ಪ್ಯಾಟುಲಾದಿಂದ ಸೈಡಿಗೆ ಹತ್ತಿರೋದನ್ನೆಲ್ಲ ತಕ್ಕೋತ ರುಬ್ತಿರ್ಬೇಕು. ನೀವು ನೋಡ್ಬೋದು ಬಹಳ ಬೀಜಗಳು ಇನ್ನೂ ಕಾಣಿಸ್ಲಿಕ್ಕತ್ತಾವ, ಅದರ ಅರ್ಥ ಇನ್ನೂ ಪೂರ್ತಿ ಚಂದ ಸಣ್ಣಗಾಗಿಲ್ಲ. ಇದಕ್ಕೆ ನಾನು ಸ್ವಲ್ಪ ಬೆಲ್ಲವನ್ನು ಹಾಕ್ಲಿಕ್ಕತ್ತೀನಿ. ಯಾಕಂದ್ರೆ ಇದರಿಂದ ಟೇಸ್ಟ್ ಚಲೋ ಬರ್ತದೆ. ಯಾರಿಗೆ ಬೆಲ್ಲ ಬೇಡ ಅವರು ಹಾಕಬೇಡ್ರಿ, ಅದನ್ನು ಸ್ಕಿಪ್ ಮಾಡ್ಬೋದು. ಸ್ವಲ್ಪ ಹುಣಸೆಹಣ್ಣಿನ ಜೊತೆ ಬೆಲ್ಲ ಹಾಕಿದ್ರೆ ಟೇಸ್ಟ್ ಒಂಥರ ಡಿಫ್ರೆಂಟಾಗಿ ಚಲೋ ಬರ್ತದೆ. ಈಗ ಇದಕ್ಕೆ ನಾನು ಈ ಸ್ಟ್ರಾಂಗ್ ಆಗಿರೋ ಹರಳಿಂಗು ಸಿಗ್ತದಲ್ಲ ಅದು ಹಾಕ್ಲಿಕ್ಕತ್ತೀನಿ. ನೀವು ಯಾವ ಹಿಂಗದ ಅದು ಹಾಕ್ರಿ. ಅಥವಾ ಬೆಳ್ಳುಳ್ಳಿ ಬೇಕು ಅನ್ನೋರು ಇದ್ರೊಳಗೆ ನೀವು ಎಷ್ಟು ಬೇಕೋ ಅಷ್ಟು ಬೆಳ್ಳುಳ್ಳಿಯನ್ನು ಹಾಕ್ಬೋದು. ಆಮೇಲೆ 1-2 ಚಮಚ ಅರಿಶಿಣದ ಪುಡಿ ಹಾಕೋಣ. ಇವಾಗ ನೀವು ಟೇಸ್ಟ್ ನೋಡಿ ಸ್ವಲ್ಪ ಬೇಕಾದ್ರೆ ಇನ್ನೂ ಸ್ವಲ್ಪ ಉಪ್ಪು ಹುಣಸೆ ಹಣ್ಣನ್ನು ಹಾಕ್ಕೋಬೋದು. ಟೇಸ್ಟನ್ನು ನೋಡಿ ನೀವು ಹಾಕ್ಕೊಳ್ರಿ. ಇವಾಗ ರುಬ್ಬಿ ನುಣ್ಣಗಾಗ್ಯದ, ಎಷ್ಟು ಚಂದ ಪೇಸ್ಟ್ ಆಗ್ಯದ, ಈ ರೀತಿ ಆಗಬೇಕು. ಅಲ್ಲಿವರೆಗೂ ನೀವು ಇದನ್ನು ರುಬ್ಕೋಬೇಕು. ಇದನ್ನು ಒಂದು ಸರ್ತಿ ಟ್ರೈ ಮಾಡಿ ಈ ರೆಸಿಪಿ ಹೇಗೆ ಅನ್ನಿಸ್ತು ಅನ್ನೋದನ್ನು ಕಾಮೆಂಟ್ಸ್ ಮಾಡಿ ಹೇಳ್ರಿ. ಈ ರೀತಿ ಒರಳಲ್ಲಿ ರುಬ್ಬಿರೋದು ಒಂದು ಟೆಕ್ಸ್ಚರೇ ಬೇರೆ ಆಗ್ತದೆ. ಮಿಕ್ಸರಲ್ಲಿ ಇದು ಭಾಳ ಸಣ್ಣಗಾಗಿ ಹೋಗ್ಬಿಡ್ತದೆ. ಆದಷ್ಟು ಈ ರೀತಿ ರುಬ್ಬೋದು ಬೆಸ್ಟ್. ಇದನ್ನು ಒಂದು ಗಾಜಿನ ಬಾಟಲ್ ಒಳಗೆ ಹಾಕಿ ಇಡ್ತೀನಿ. ಈಗ ಒಂದು ಪಾತ್ರೆ ಒಳಗೆ ಎಣ್ಣೆ ಎಷ್ಟು ಬೇಕೋ ಅಷ್ಟು ಕಾಯಿಸಿ ಸಾಸಿವೆ ಮತ್ತು ಇಂಗು ಕರಿಬೇವಿನ ಸೊಪ್ಪು ಹಾಕಿನಿ. ಸ್ವಲ್ಪ ತಣ್ಣಗಾದ್ಮೇಲೆ ನಮಗೆ ಎಷ್ಟು ಬೇಕೋ ರಂಜಕ, ಅಂದರೆ ಒಂದು 15 ದಿನಕ್ಕೆ ಆಗುವಷ್ಟು ಎಷ್ಟು ಬೇಕೋ ಅಷ್ಟೇ ರಂಜಕಕ್ಕೆ ಒಗ್ಗರಣೆ ಮಾಡ್ಕೊಳ್ಳ್ರಿ. ಆಮೇಲೆ ನೀವು ಉಳಿದಿರೋದನ್ನು ಹಾಗೆ ಬಾಟಲಲ್ಲಿ ಹಾಕಿ ಇಡ್ರಿ. ಯಾವಾಗಲೂ ನಾನು ರಂಜಕವನ್ನು ಫ್ರಿಜ್ಜಲ್ಲೇ ಸ್ಟೋರ್ ಮಾಡಿ ಇಡ್ತೀನಿ. ಆದಷ್ಟು ನೀವು ಪ್ಲಾಸ್ಟಿಕ್ ಬಾಟಲನ್ನು ಯೂಸ್ ಮಾಡಬೇಡ್ರಿ. ಈ ಭರಣಿ ಮತ್ತು ಈ ಗಾಜಿನ ಬಾಟಲ್ ಇರ್ತದಲ್ಲ ಅದರೊಳಗೆ ಸ್ಟೋರ್ ಮಾಡಿ ಇಡ್ರಿ. ಬಡಿಸುವಾಗ ಮೇಲೆ ಇನ್ನಷ್ಟು ಒಗ್ಗರಣೆ ಹಾಕಿ ಬಿಸಿ ಬಿಸಿ ಅನ್ನ, ತುಪ್ಪ, ಜೋಳದ ರೊಟ್ಟಿ ಜೊತೆ ಬಹಳ ಟೇಸ್ಟಿಯಾಗಿ ಇರ್ತದೆ. ಒಂದು ಸರ್ತಿ ಟ್ರೈ ಮಾಡಿ ನೋಡಿರಿ. ಥ್ಯಾಂಕ್ ಯು.